ಪ್ರೀತಿಗಳೇ, ನಮಗೆ ಕ್ಯಾಲ್ಸಿಯಂ ಅಂದ ತಕ್ಷಣ ಬೋನ್ಸ್ ಮೇಲೆ ಬರುತ್ತೆ. ಬೋನ್ಸ್ ಅಂದರೆ ಕ್ಯಾಲ್ಸಿಯಂ ಅಂದ್ಕೊಳ್ತೀವಿ. ಆದರೆ ಬೋನ್ಸಲ್ಲಿ ಒಂದು ಮನುಷ್ಯನ ದೇಹದಲ್ಲಿ ಮ್ಯಾಕ್ಸಿಮಮ್ ಕ್ಯಾಲ್ಸಿಯಂ ಇದ್ದು ಕೂಡ ಮಿನಿಮಮ್ ಬೇರೆ ಬೇರೆ ಕ್ಯಾಲ್ಸಿಯಂ ಇರುತ್ತಲ್ಲ, ಅದು ಎಲ್ಲೆಲ್ಲಿರುತ್ತೆ, ಯಾವ ಆರ್ಗನ್ಸ್ ಫಂಕ್ಷನ್ ಬೇಕು, ಬ್ರೈನ್ ಬೇಕು, ನರ್ವ್ಸ್ ಬೇಕು, ಮಸಲ್ಸ್ ಬೇಕು, ಇವನ್ ನಿಮ್ಮ ಹಾರ್ಟ್ ಕೂಡ ಕೆಲಸ ಮಾಡೋಕ್ಕೆ ಕ್ಯಾಲ್ಸಿಯಂ ಬೇಕು. ಸೊ ಕ್ಯಾಲ್ಸಿಯಂ ಕಡಿಮೆ ಆದರೆ ಏನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ, ಯಾವ ಆರ್ಗನ್ ಹೆಂಗೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಪೂರ್ತಿ ವಿಡಿಯೋ ನೋಡ್ತೀನಿ. ಕ್ಯಾಲ್ಸಿಯಂ ಬಗ್ಗೆ ಪೂರ್ತಿ ನಿಮಗೆ ವಿವರವಾಗಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಒಂದು ಸೆಕೆಂಡ್, ನಾನು ಡಾಕ್ಟರ್ ಮುರಳೀಧರ್ ಅಂತ, ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್, ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್, ನಿಮ್ಮ ಮೂಳೆ ಡಾಕ್ಟರ್. ಇವಾಗಲೇ ಪೂರ್ತಿ ವಿಡಿಯೋ ನೋಡಿ, ಮರೆಯದೆ ನನ್ನ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೇಳಿದ ಮೇಲೆ ಹೇಳಿದ ಯಾವ್ದಾದ್ರು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ನಿಮಗೆ ಇದೆಯಾ, 2, 3, 4 ಸಿಂಪ್ಟಮ್ಸ್ ಇದೆಯಾ, ನೆಗ್ಲೆಕ್ಟ್ ಮಾಡಬೇಡಿ. ಏನಕ್ಕೆ ಸಿಂಪ್ಟಮ್ಸ್ ಬರ್ತದೆ? ನಾನು ಹೇಳಿದಾಗ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಏನಕ್ಕೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ? ಕ್ಯಾಲ್ಸಿಯಂ ಎಲ್ಲಿಂದ ಬರುತ್ತೆ? ಒಂದು ಆಹಾರ ಪದಾರ್ಥದಲ್ಲಿ ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೋಬೇಕು. ನಾನು ಕ್ಯಾಲ್ಸಿಯಂ ಕುರಿತಾಗಿ 2-3 ವಿಡಿಯೋ ಮಾಡಿದ್ದೀನಿ, 8 ವಿಡಿಯೋ ಆಗುತ್ತೆ, ದಯವಿಟ್ಟು ನೋಡಿ. ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೊಳ್ಬೇಕಾಗತ್ತೆ. ಕ್ಯಾಲ್ಸಿಯಂ ಫುಡ್ಡಲ್ಲಿ ಇರಲಿಲ್ಲ ಅಂತಂದರೆ ನ್ಯಾಚುರಲಾಗಿ ದೇಹಕ್ಕೆ ಕ್ಯಾಲ್ಸಿಯಂ ಸಿಗಲ್ಲ. ನೆಕ್ಸ್ಟ್ ನಿಮಗೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ಗೆ ಮುಖ್ಯವಾಗಿ ಬೇಕಾದಂಥದ್ದು ವೈಟಮಿನ್ ಡಿ. ಸೊ ಬರೀ ಕ್ಯಾಲ್ಸಿಯಂ ಉಪಯೋಗಿಸ್ತಾ ಇದ್ದೀನಿ, ವೈಟಮಿನ್ ಡಿ ಇಲ್ಲ ಅಂದ್ರೆ ಉಪಯೋಗ. ಹಾಗಾಗಿ ಸಾಕಷ್ಟು ನಾನು ನಮ್ಮ ಪೇಷಂಟ್ ಬರುವಂತಹ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಕೂಡ ಇರುತ್ತೆ. ಸೊ ವೈಟಮಿನ್ ಡಿ ನಿಮ್ಮ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ಗೆ, ಕ್ಯಾಲ್ಸಿಯಂ ಮೆಟಬಾಲಿಸಮ್ಗೆ ಭಾಳ ಇಂಪಾರ್ಟೆಂಟ್. ಆಗಿ ವೈಟಮಿನ್ ಡಿ ಕಡಿಮೆ ಇದ್ದರೂ ಕೂಡ ಬರೀ ಕ್ಯಾಲ್ಸಿಯಂ ಹೊಡೆದಿದ್ರು ಕೂಡ ಉಪಯೋಗ ಆಗಲ್ಲ. ಹಾಗೆ ವೈಟಮಿನ್ ಡಿ ಕೂಡ ಹೆಚ್ಚು ತೊಗೊಳ್ಬೇಕಾಗತ್ತೆ. ವೈಟಮಿನ್ ಡಿಗೆ ನಿಮ್ಗೆ ಗೊತ್ತಿದೆ, ಫುಡ್ಡಲ್ಲಿ ಸಿಗುತ್ತೆ. ಅದು ಯಾವ ವೈಟಮಿನ್ ಡಿ ಗೊತ್ತೆ ಒಂದು ವಿಡಿಯೋ ಮಾಡಿದೆ, 8 ವಿಡಿಯೋ ಆಗಿದ್ದ ದಯವಿಟ್ಟು ನೋಡಿ. ಸಣ್ಣ ಎಕ್ಸ್ಪೋಜರ್ ಇರಲ್ಲ ಅಲ್ವಾ? ಬೆಳಗ್ಗೆ ತಕ್ಷಣ AC ಕಾರಲ್ಲಿ ಕತ್ಕೊಂಡು ಹೋಗ್ಬಿಡ್ತೀವಿ. ಫುಲ್ AC ರೂಮಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀವಿ. ಸನ್ಗೆ ಎಕ್ಸ್ಪೋಜರ್ ಅಂತ ಇರಲ್ಲ. ಸನ್ಗೆ ಹೋದ್ರೂ ಕೂಡ ಕೊಡೆ ಇಟ್ಕೊಳ್ತೀವಿ, ಸನ್ಸ್ಕ್ರೀನ್ ಹಾಕೋತೀವಿ ಅಲ್ವಾ? ಇವರೆಲ್ಲ ಬುರ್ಕ ಹಾಕೊಂಡ್ಬಿಡ್ತಾರೆ, ಸನ್ಗೆ ಎಕ್ಸ್ಪೋಜರೇ ಇರಲ್ಲ. ಹಾಗಾಗಿ ಎಲ್ಲಿ ವೈಟಮಿನ್ ಡಿ ಸೆನ್ಸ್ ಆಗುತ್ತೆ. ಸೊ ವೈಟಮಿನ್ ಡಿ ಲೋ ಇದ್ರೂ ಕೂಡ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಪ್ರೆಗ್ನೆಂಟ್ ಇರೋರಿಗೆ, ಮತ್ತು ಲ್ಯಾಕ್ಟೇಟಿಂಗ್ ಎದೆ ಹಾಲು ಕುಡಿಸುವಂಥ ಇದ್ರೂ ಕೂಡ ಕ್ಯಾಲ್ಸಿಯಮ್, ಮತ್ತು ಗ್ರೋಯಿಂಗ್ ಚೈಲ್ಡ್ ಅಡಲ್ಟ್ಸೆಂಟ್ ಅಂತ ಗ್ರೋತ್ ಸ್ಪಾಟ್ ಆಗುತ್ತೆ, ಆ ಮಕ್ಕಳಲ್ಲೂ ಕೂಡ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಸೊ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಕಿಡ್ನಿ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಗೆ ವೈಟಮಿನ್ ಡಿ ಆಕ್ಟಿವೇಟ್ ಆಗಿ ಕಿಡ್ನಿಯಲ್ಲಿ ಭಾಳ ಇಂಪಾರ್ಟೆಂಟ್. ಮತ್ತು ಲಿವರ್ ಕೂಡ ಇಂಪಾರ್ಟೆಂಟ್. ಮತ್ತು ಈ ಕಿಡ್ನಿ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿರೋ ಥೈರಾಯ್ಡ್ ಕಾಯಿಲೆಗೂ ಕೂಡ ಕೆಲಸದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ನಾನಾ ಕಾರಣಗಳಿದ್ದಾವೆ. ಯಾವ ಕಾರಣದಿಂದ ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರ ತೊಗೊಂಡ್ರೆ ನಿಮ್ಮ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಕ್ಯಾಲ್ಸಿಯಂ ಲೆವೆಲ್ ಬೋನ್ಸಲ್ಲಿ ಮತ್ತು ಬೇರೆ ಆರ್ಗನ್ಸಲ್ಲಿ ಇಂಪ್ರೂವ್ ಆಗುತ್ತೆ. ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಂದ ಬರುವಂಥ ಸಿಂಪ್ಟಮ್ಸು ಕಂಟ್ರೋಲ್ ಬರುತ್ತೆ. ನಾನು ಹೇಳಿದಂಗೆ ಕ್ಯಾಲ್ಸಿಯಂ ರಿಚ್ ಫುಡ್ ತಗೋಬೇಕು. ನಾನು ಕ್ಯಾಲ್ಸಿಯಂ ಕುರಿತಾಗೆ, ವೈಟಮಿನ್ ಡಿ ಕುರಿತಾಗಿ ಪ್ರತಿಯೊಂದು ಆಲ್ರೆಡಿ ನಾನು 560 ವಿಡಿಯೋಗಳು ಮಾಡಿದ್ದೀನಿ. ಕರ್ನಾಟಕದಲ್ಲಿ ಇಡೀ ಹೆಚ್ಚು ವಿಡಿಯೋ ಮಾಡೋದು ನಾನೇ ತಿಳ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ. ದಯವಿಟ್ಟು ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಅದನ್ನು ಫಾಲೋ ಮಾಡಿ. ಸೊ ಕ್ಯಾಲ್ಸಿಯಂ ಇರುವಂಥ ಆಹಾರ ನಿಮಗೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಕ್ಯಾಲ್ಸಿಯಂ ಇರುವಂಥ ಆಹಾರಗಳು, ಹೆಗ್ಗಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರುತ್ತೆ. ಫ್ರೂಟ್ಸ್ ಬಂದರೆ ನಿಮಗೆ ಕಿತ್ತಳೆ ಜ್ಯೂಸ್. ನಂಗೆ ಎಷ್ಟೋ ಜನ ಪೇಷಂಟ್ ಬಂದಾಗ ನಮ್ಮ ರಕ್ಷಾ ಹಾಸ್ಪಿಟ್ಲಿಗೆ ಫ್ರಾಕ್ಚರ್ ಆಗಿ ಬಂದಿರ್ತಾರೆ. ತಾಯಂದ್ರೆ ಭಾಳ ಟೆನ್ಷನ್, ಸರ್ ಮೂಳೆ ಕುಟ್ಕೊಳುತ್ತಾ, ಸರಿಯಾಗಿ ಕುಟ್ಕೊಳುತ್ತಾ, ಯಾವ ಆಹಾರ ಪದಾರ್ಥ ಕೊಡೋಣ, ಏನು ಕೊಡೋಣ ಅಂತ ಹೇಳ್ತಾರೆ, ಯಾವ ಜ್ಯೂಸ್ ಕೊಡೋಣ ಅಂತ ಹೇಳ್ತಾರೆ. ಕಿತ್ತಳೆ ಹಣ್ಣಲ್ಲಿ ಸಾಕಷ್ಟು ನಮಗೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ. ಪಪ್ಪಾಯಲ್ಲಿ ಕೂಡ ಕ್ಯಾಲ್ಸಿಯಂ ಇರುತ್ತೆ. ಫಿಶಲ್ಲಿ ಇರುತ್ತೆ, ಸೋಯಾದಲ್ಲಿ, ಆಲ್ಮಂಡ್ಸಲ್ಲಿ, ನಟ್ಸಲ್ಲಿ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಲ್ಲ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ ಗೆಳೆಯರೆ. ಸೊ ಈ ರೀತಿಯ ಕ್ಯಾಲ್ಸಿಯಂ ರಿಚ್ ಫುಡ್ ಆಹಾರ ನೀವು ತೊಗೊಳ್ಳೋದು ಒಂದು ಬೇಸಿಕ್ಲಿ ಏನಪ್ಪ ಅಂದ್ರೆ, ನೀವೇನು ಎಕ್ಸ್ಪೆನ್ಸಿವ್ ಆಗಿರುವಂಥ ಆಹಾರ ಪದಾರ್ಥ ತೊಗೊಳ್ಳೋದು ಬೇಡ. ನಾನು ಹೇಳಿದಂಗೆ ಕಿತ್ತಳೆ ಹಣ್ಣು, ಮಕ್ಕಳಿಗೆಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಕಾಸ್ಟ್ಲಿ ಅಂತವಲ್ಲ, ಅವನ್ನ ನೀವು ರುಟೀನಾಗಿ ಎವ್ರಿಡೇ ಉಪಯೋಗಿಸ್ಬೇಕಲ್ವ. ಕ್ಯಾಲ್ಸಿಯಂ ದೇಹಕ್ಕೆ ಎವ್ರಿಡೇ ಬೇಕು, ಯಾವಾಗಲೂ ಒಂದ್ಸರಿ ತೊಗೊಳ್ಳೋದಲ್ಲ. ಸೊ ಹಾಗೆ ಎವ್ರಿಡೇ ನೀವು ಆಹಾರ ಪದಾರ್ಥದಲ್ಲಿ ಗಮನ ಇಟ್ಟು ಕ್ಯಾಲ್ಸಿಯಂ ರಿಚ್ ಫುಡ್ಡನ್ನು ಬಳಸಿದ್ದಾದಲ್ಲಿ ಖಂಡಿತವಾಗಲೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದರಿಂದ ಬರುವಂಥ ಸೈಡ್ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗುತ್ತೆ. ಕಾಮನ್ ಮಿಸ್ಟೇಕ್ಸ್ ಏನು ನಮ್ಮ ರೋಗಿಗಳು, ನಮ್ಮ ಪೇಷಂಟ್ಸ್ ಮಾಡೋದಂದರೆ, ಒಂದು ಅವ್ರಿಗೆ ಕ್ಯಾಲ್ಸಿಯಂ ಬಗ್ಗೆ ಐಡಿಯಾ ಇರಲ್ಲ. ಯಾವುದೋ ಫುಡ್ ತೊಗೊಳ್ತಿರ್ತಾರೆ, ಕ್ಯಾಲ್ಸಿಯಂ ಫುಡ್ ತೊಗೊಂಡ್ರೆ ಅನುಕೂಲ ಆಗುವಂಥದ್ದು. ಒಂದು ಹೊಟ್ಟೆ ತುಂಬ ಅನ್ನ ತಿಂಬಿಟ್ಟೆ ಸರ್ ನಾನು ಆರೋಗ್ಯವಾಗಿದ್ದೀನಿ ಅಂದರೆ ಆಗಲ್ಲ. ಅವ್ರಿಗೆ ಅನ್ನದಲ್ಲಿ ನಿಮ್ಗೆ ಕ್ಯಾಲ್ಸಿಯಂ ಸಿಗಲ್ಲ. ಹೊಟ್ಟೆ ತುಂಬ ತಿಂದರೆ ಬ್ಯಾಲೆನ್ಸ್ ಡಯಟ್ ತಿನ್ಬೇಕು. ನಾನು ಬ್ಯಾಲೆನ್ಸ್ ಡಯಟ್ಸ್ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದಾವೆ ನೋಡಿ. ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್ ಎಲ್ಲ ಸಮವಾಗಿ ತೊಗೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಕ್ಯಾಲ್ಸಿಯಂ ರಿಚ್ ಫುಡ್ ಕೂಡ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಕ್ಯಾಲ್ಸಿಯಂ ರಿಚ್ ಫುಡ್ನ ತೊಗೊಳ್ಬೇಕು. ಅದೊಂದು ಮಿಸ್ಟೇಕ್ ಮಾಡುವಂಥ ಜನಗಳು. ಎರಡನೇ ಮಿಸ್ಟೇಕ್ ಏನಪ್ಪ ಅಂತಂದರೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನಾನು ಹೇಳಿದಷ್ಟು ಸೈನ್ಸ್ ಸಿಂಪ್ಟಮ್ಸ್ ಅವೆಲ್ಲ ನೆಗ್ಲೆಕ್ಟ್ ಮಾಡೋದು, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ. ಏನೋ ಸುಸ್ತಾಗ್ತದೆ ಅಂತ ಬಿಟ್ಬಿಡೋದು, ಏನೋ ಪ್ರಾಬ್ಲಮ್ ಇದೆ, ಹೋಗುತ್ತೆ ಬಿಡು, ಸರಿ ಹೋಗುತ್ತೆ ಅಂತ. ಕ್ಯಾಲ್ಸಿಯಂ ಲೋ ಕಡಿಮೆ ಇದೆ, ಆದಷ್ಟು ಹೆಂಗೆ ಸರಿ ಹೋಗುತ್ತೆ, ಸರಿ ಹೋಗಲ್ಲ. ಸೊ ಹಾಗಾಗಿ ಆ ಒಂದು ಅರ್ಲಿ ಅವೇರ್ನೆಸ್ ಇರಬೇಕು ನಿಮಗೆಲ್ಲ. ನಾನು ಯಾವಾಗ ಹೇಳ್ತಿರ್ತೀನಿ, ನಿಮ್ಮ ಹೆಲ್ತು, ನಿಮ್ಮ ಆರೋಗ್ಯ ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಯುವರ್ ಹೆಲ್ತ್ ಈಸ್ ಯುವರ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಿಮ್ಗಾಗೋ ಸೈನ್ಸ್ ಸಿಂಪ್ಟಮ್ ನನಗೆ ಗೊತ್ತಾಗಲ್ಲ, ನಿಮ್ಮ ಮನೆಯವ್ರಿಗೆ ಗೊತ್ತಲ್ಲ, ನಿಮ್ಮ ಹೆಂಡತಿ ಗೊತ್ತಲ್ಲ, ನಿಮ್ಮ ಮಕ್ಕಳು ಗೊತ್ತಲ್ಲ, ಅಪ್ಪ ಅಮ್ಮಗೆ ಯಾರಿಗೂ ಗೊತ್ತಲ್ಲ ಅಲ್ವಾ? ನಿಮಗೇನಾದ್ರು ತೊಂದರೆ ಆಗ್ತಿದೆ, ನಿಮಗೇನೋ ಸೈನ್ಸ್ ಸಿಂಪ್ಟಮ್ಸ್ ನಾನು ಹೇಳಿದ್ದು ನಿಮ್ಮ ಅನುಭವಕ್ಕೆ ಬರ್ತಾ ಇದ್ದರೆ ಅದನ್ನು ನೀವು ತ್ವರಿತವಾಗಿ ಗಮನಿಸಿ ಅದಕ್ಕೆ ಸೂಟಬಲ್ ಆಗಿರುವಂಥ ಒಬ್ಬ ನುರಿತ ವೈದ್ಯರನ್ನ ಭೇಟಿಯಾಗಿ ಟ್ರೀಟ್ಮೆಂಟ್ ತೊಗೊಂಡಾಗಲೇ ಅದು ಕಡಿಮೆ ಆಗುವಂಥದ್ದು. ವೆರಿ ಸಿಂಪಲ್ ಅಲ್ವಾ? ಸೊ ಆ ರೀತಿ ಸೈನ್ಸ್ ಸಿಂಪ್ಟಮ್ನ ನೆಗ್ಲೆಕ್ಟ್ ಮಾಡಿಬಿಡಿ. ಅದು ಎರಡನೇ ಪಾಯಿಂಟು.
ನಾನು ಹೇಳ್ದಂಗೆ ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೋಬೇಕು, ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಒಂದಷ್ಟು ವಾಕಿಂಗ್ ಮಾಡುವಂಥದ್ದು, ನಿಮ್ಮ ಬಿಸಿಲಿಗೆ ಮೈಯೊಡ್ಡುವಂಥದ್ದು, ಮತ್ತು ವೈಟಮಿನ್ ಡಿ ರಿಚ್ ಫುಡ್ ತೊಗೊಳ್ಳೋದು, ಇವೆಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡುವಂಥದ್ದು, ಮತ್ತು ಧೂಮಪಾನ ಮತ್ತು ಮದ್ಯಪಾನ ಖಂಡಿತ ನಿಲ್ಲಿಸುವಂಥದ್ದು, ಒಳ್ಳೆ ಆರೋಗ್ಯಕ್ಕೆ ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಎಕ್ಸಸೈಸ್ ರೆಗ್ಯುಲರ್ ಮಾಡುವಂಥದ್ದು, ಎಲ್ಲ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯಾಲ್ಶಿಯಂ ಅಂಶ, ದೇಹದ ಮೂಳೆಗಳ ಶಕ್ತಿ ಮತ್ತಿತರ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಾಚರಣೆ ಚೆನ್ನಾಗಾಗುತ್ತೆ, ನೀವೆಲ್ಲ ಹೆಲ್ತಿಯಾಗಿರ್ತೀರ. ಸೊ ಒನ್ಸ್ ಅಗೇನ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮರ್ಯಾದೆ ಮಾಡಿ ಈ ವಿಡಿಯೋ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿದಂಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಖಂಡಿತ ಕ್ಯಾಲ್ಸಿಯಂ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಫಾಲೋ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ರಕ್ಷಾ ಹಾಸ್ಪಿಟಲ್ ಹೆಸರು ನಡೀತದೆ, ಇನ್ಸ್ಟಾಗ್ರಾಮ್ ಕೂಡ ತಾವು ದಯವಿಟ್ಟು ಫಾಲೋ ಮಾಡಿ. ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋಗೆ ಇನ್ನೊಮ್ಮೆ ಧನ್ಯವಾದಗಳು. ನಿಮಗೆಲ್ಲ ವಿಶ್ ಯು ಹ್ಯಾಪಿ ಹೆಲ್ತಿ ಬೋನ್ಸ್. ಆಲ್ ದ ಬೆಸ್ಟ್.